ಶಾಂತಪ್ಪ ಅವರು ಮನೆಗೆ ಬಂದು ಮಗಳು ಖುಷಿಯಾಗಿ ಇರುವ ಬಗ್ಗೆ ಹೇಳಿ ಮತ್ತೆ ದೇವಸ್ಥಾನದಲ್ಲಿ ನಡೆದ ವಿಚಾರವನ್ನು ಹೇಳುವರು. ಸುಶೀಲಾ ಅವರು ಖುಷಿಪಟ್ಟು ಮನೆ ಹೇಗಿದೆ ಎಂದು ಕೇಳಿದಾಗ, ಅರಮನೆ ಇದ್ದಾಗೆ ಇದೆ, ನಿಜವಾಗ್ಲೂ ನನ್ನ ಮಗಳು ಅಂಥ ಮನೆಯಲ್ಲಿದ್ದಾಳೆಂತ ಹೆಮ್ಮೆ ಕಣೆ, ಎಷ್ಟು ಪ್ರೀತಿ ಸೊಸೆ ಮೇಲೆ. ಪಾರು ಅವರ ಮಾವನಿಗೆ ಮಸಾಜ್ ಮಾಡ್ತಾಳಂತೆ, ಅವರಂತ ಒಳ್ಳೆ ಸೊಸೆ ಇದ್ದಾಳೆ ಅಂತ ಹೊಗಳಿದ್ರು. ಇವಳಿಗೆ ಸ್ವಲ್ಪ ಧೈರ್ಯ ಹೇಳಿ ಬಂದಿದ್ದೀನಿ, ನೀ ಬರಲಾದಕ್ಕೆ ಬೈದಳು, ಇನ್ನು ಅಷ್ಟೊಂದು ಹೊಂದಿಕೊಂಡಿಲ್ಲ, ಆದರೆ ಅವರ ಮನೆಯವರು ತಾನೇ ಹೊಂದಿಕೊಳ್ತಾಳೆ ಅಂತ ಹೇಳಿದರು. ವೃಷಭ ತುಂಬ ಸಮಾಧಾನದ ವ್ಯಕ್ತಿ ಕಣೆ, ಅವರು ಅತ್ತೇನೆ ಡ್ರೆಸ್ ತಂದು ಕೊಟ್ಟಿದ್ದಾರೆ. ಪಾರುನೇ ಏನು ಕೇಳಿದ್ರು ಬೇಡ ಅಂತಾಳೆ ಅಂದರು. ಅದು ಇವಳಿಗೆ ಯಾವಾಗಿದ್ರೂ ಆ ಮನೋಭಾವ ಇದೆ. ಹೋಗಲಿ ಬಿಡು, ಈಗ ಸಂತೋಷವಾಗಿದ್ದಾಳಲ್ಲ ಅಷ್ಟೇ ಸಾಕು, ಹೋಗ್ತಾ ಹೋಗ್ತಾ ಹೊಂದಿಕೊಳ್ತಾಳೆ. ಟೈಮ್ ಪಾಸ್ ಆಗೋಲ್ಲ ಅಂತಿದ್ಲು. ಅಲ್ಲಿ ಎಲ್ಲದಕ್ಕೂ ಹಾಳು, ಇಲ್ಲಿ ಎಲ್ಲ ಕೆಲಸ ಮಾಡಿ ಸಾಯಂಕಾಲ ಟ್ಯೂಷನ್ ಹೇಳಿ ಟೈಮ್ ಪಾಸ್ ಆಗ್ತಿತ್ತು, ಆದರೆ ಅಲ್ಲಿ ಹೊತ್ತು ಹೋಗುವುದೇ ಇಲ್ಲ ಅಂತಿದ್ಲು. ತಾನೇ ರೂಢಿ ಆಗುತ್ತೆ, ಮನೇಲೇನಾದರೂ ಕೆಲಸ ಮಾಡು ಅಂತ ಹೇಳಬೇಕಾಗಿತ್ತು. ಮಾಡೋದಕ್ಕೆ ಹೋದರೆ ಅವರ ಅತ್ತೆ ಮಾವ ವೃಷಭ ಏನೂ ಬೇಡ, ರೆಸ್ಟ್ ಅಂತ ಮಾಡು ಅಂತಾರೆ. ಅದಕ್ಕೂ ಬೈದ್ಲು, ನಾ ಏನು ಪೇಷಂಟಾ, ಬರೀ ರೆಸ್ಟ್ ಮಾಡು ಅಂತಾರೆ ಅಂದಳು. ಹೋಗಲೇ ಬಿಡು, ಅವರ ಸೊಸೆ ಅವರ ಇಷ್ಟ, ಒಟ್ಟಿನಲ್ಲಿ ಸುಖವಾಗಿದ್ದರೆ ಅಷ್ಟೇ ಸಾಕು. ಇನ್ನು ಮುಂದೆ ಸುಖವಾಗಿ ಇರ್ತಾಳೆ. ಒಂದು ಸ್ವಲ್ಪ ಟಿಫಿನ್ ಅಷ್ಟೇ ಮಾಡು, ಅಲ್ಲೇ ಊಟ ಭಾಳ ಆಯಿತು. ಮಗಳ ಮನೆ ಊಟ ಅದು ಹೊಟ್ಟೆ ತುಂಬಿದೆ, ನೀನು ಬರಬೇಕಾಗಿತ್ತು ಕಣೆ. ಪಾರು ತುಂಬ ಕೋಪ ಮಾಡ್ಕೊಂಡಿದ್ದಾಳೆ, ನೀ ಕರೆದ್ರೆ ಬರುವ ವಿಚಾರ ಮಾಡ್ತೇನೆ, ಇಲ್ಲ ಅಂದರೆ ಬರೋದೇ ಇಲ್ಲ, ನನಗೆ ಬೈದಿದ್ದಾಳೆ ಅಂತಿದ್ಲು. ಒಂದು ರವಿವಾರ ಅಜಯ್ ಜ್ಯೋತಿ ಮತ್ತು ಇವರಿಬ್ಬರನ್ನು ಕರೆಸೋಣ, ಅವತ್ತು ಔತಣ ಕೂಟ ಮಾಡೋಣ. ಹಾಗೆ ಮಾಡೋಣ. ಪಾರು ವೃಷಭ ಮುಖ ನೋಡುವಾಗ, ನನಗೆ ನಂಬಿಕೆ ಇದೆ, ಇಬ್ಬರು ಅಜ್ಜಿ ತಾತ ಆಗಿ ಮೊಮ್ಮಕ್ಕಳು ಆಗುವವರೆಗೂ ಜೊತೆಯಾಗಿ ಇರ್ತೀವಿ ಅಂತ, ನೀನು ಅದನ್ನೇ ನಂಬು. ಸರಿ. ಅಷ್ಟರಲ್ಲಿ ಅಲ್ಲಿಗೆ ಗೀತಾ ಬಂದು, ಅದಕ್ಕೆ ಊಟಕ್ಕೆ ಬನ್ನಿ. ಬೇಡ, ಮಧ್ಯಾಹ್ನ ಊಟ ಮಾಡಿದ್ದೆ, ಇನ್ನೂ ಕರಗಿಲ್ಲ. ಏನು ಬೇಡ. ಆಗ ವೃಷಭ, ಅದೇನು ಬೇಡ ಅನ್ನೋದು, ಸ್ವಲ್ಪ ಊಟ ಮಾಡು, ಹಾಗೆಲ್ಲ ಉಪವಾಸ ಮಲಗಬಾರ್ದು, ಬಾ ಈಗ ಎಂದು ಕೈ ಹಿಡಿದು ಕರೆದುಕೊಂಡು ಹೋಗುವನು. ಆಗ ಗೀತಾ, ಅದೆಷ್ಟು ಪ್ರೀತಿನೋ ಹೆಂಡತಿ ಮೇಲೆ, ಒಂದಿನಾದರೂ ನನಗೆ ಇಷ್ಟು ಪ್ರೀತಿಯಿಂದ ಊಟಕ್ಕೆ ಕರೆದಿದ್ಯಾ, ಅಮ್ಮನ ಮುಂದೆ ಹೇಳ್ತೀನಿ ಬಾ. ಬೇಡ ಬೇಡ, ಊಟನೇ ಮಾಡಿಸಿದ್ಯಾ, ಮತ್ತ್ಯಾಕೆ ಸುಳ್ಳು ಹೇಳೋದು. ಈಗ ಬರ್ರಿ ಇಬ್ಬರು ಊಟ ಮಾಡೋಣ, ಅಣ್ಣ ನಾನು ಆಮೇಲೆ ಊಟ ಮಾಡ್ತೀನಿ. ಯಾಕೆ? ಏನೂ ಇಲ್ಲ. ಈಗ ಅಲ್ಲಿಗೆ ಬಂಟಿ ಬಂದು, ಮಾಮಿ ನಮ್ಮ ಡ್ಯಾಡಿ ಬಂದಿದ್ದಾರೆ, ಬನ್ನಿ ಪರಿಚಯ ಮಾಡಿಸ್ತೀನಿ ಎಂದು ಕರೆದುಕೊಂಡು ಹೋಗುವಳು. ವೃಷಭ ಮಾತನಾಡಿ, ಯಾಕೆ ಗೀತಾ, ಬಾ ಎಲ್ಲರೂ ಸೇರಿ ಊಟ ಮಾಡೋಣ ಎನ್ನುತ್ತಾ ಸಾಗುವನು. ಎಲ್ಲರೂ ಊಟಕ್ಕೆ ಕುಳಿತಾಗ ಬಂಟಿ ಜೀವನ್ನ ಪರಿಚಯ ಮಾಡಿಸಿ, ನಂತರ ಪಾರುನ ಪರಿಚಯ ಮಾಡಿಸಿ ಕೊಡುವಳು. ಕಿರುಣಗೆ ಬೀರಿ ಊಟ ಮಾಡುವಾಗ ಪಾರು ಕಾಲಿಗೆ ಜೀವಂತನ ಕಾಲನ್ನು ಬಡಿಸುವಾಗ ಅದು ವೃಷಭಿರಬೇಕೆಂದು ವೃಷಭ ಮುಖ ನೋಡಿದಾಗ, ಅವನು ಪಾರುಗೆ ಸ್ಮೈಲ್ ಕೊಟ್ಟಾಗ ಅವಳು ನಗು ಬೀರಿ ಸುಮ್ಮನೆ ಊಟ ಮಾಡುವಾಗ ಸ್ವಲ್ಪ ಹೊತ್ತಿಗೆ ವೃಷಭ ಊಟ ಮುಗಿಸಿ ಎದ್ದು ಹೋಗುವನು. ನಂತರ ಪಾರು ಕಾಲಿಗೆ ಯಾರದೋ ಕಾಲು ತಾಗಿದಾಗ ಗೀತಾ ಕೋಪದಿಂದ ಜೀವನ್ ಮುಖ ನೋಡಿದಾಗ ವಕ್ರವಾಗಿ ನಗುವನು. ಪಾರುಗೆ ಅನುಮಾನ ಬಂದು ತನ್ನ ಕಾಲನ್ನು ಹಿಂಪಡೆದು ಬೇಗ ಬೇಗ ಊಟ ಮಾಡುವಳು. ಎಲ್ಲರೂ ಊಟ ಮುಗಿಸಿಕೊಂಡು ಅವರವರ ರೂಮ್ಗೆ ಹೋದಾಗ ಪಾರು ಗೀತಾ ರೂಮ್ಗೆ ಹೋಗುವಳು. ಗೀತಾ, ನಾ ಒಂದು ಕ್ವಶನ್ ಕೇಳ, ಗೊತ್ತು ಅತ್ತಿಗೆ ನೀವು ಕೇಳಕ್ಕೆ ಬಂದಿರುವ ವಿಷಯ, ಆದರೆ ಮನೇಲಿ ಯಾರೂ ನಂಬಲ್ಲ, ಮತ್ತು ಈ ವಿಷಯ ಅಣ್ಣನಿಗೆ ಹೇಳಿಲ್ಲ. ಮೊದಲು ಅಕ್ಕನಿಗೆ ಹೇಳಿದಾಗ ಬೈದಳು, ಆಮೇಲೆ ಅಣ್ಣನಿಗೆ ಹೇಳ್ತೀನಿ ಅಂದಾಗ ಇದೇ ಭಾವ ನನ್ನ ಬ್ಲ್ಯಾಕ್ ಮೇಲ್ ಮಾಡಿದರು. ಯಾವ ರೀತಿ? ಅದು ಬೇಡ ಬಿಡು, ನಿನ್ನ ಮನಸ್ಸಿಗೆ ನೋವಾಗೋದಿದ್ರೆ ಬೇಡ, ಆದರೆ ಹುಷಾರು, ನಿಂಗೆ ಏನು ತೊಂದರೆ ಕೊಡಲ್ಲ ತಾನೆ? ಇಲ್ಲ ಅತ್ತಿಗೆ, ಅಷ್ಟೊಂದು ಕೆಪಾಸಿಟಿ ಇಲ್ಲ, ಅವರದೇ ಬಾಣ ಅವರಿಗೆ ತಿರುಗಿಸ್ತೀನಿ, ತೊಂದರೆ ಏನಿಲ್ಲ. ಆದರೂ ಎಲ್ಲವನ್ನು ನಿಮ್ಮ ಮುಂದೆ ಹೇಳ್ತೀನಿ ಅದಕ್ಕೆ, ಆದರೆ ಈಗ ಬೇಡ, ಇನ್ನೊಂದ್ಸಲ ಸ್ವಲ್ಪ ದಿನ ಹೋದ್ಮೇಲೆ ಹೇಳ್ತೀನಿ, ನೀವೇ ಹೆಲ್ಪ್ ಮಾಡಬೇಕು. ಒಳ್ಳೆ ಕೆಲಸಕ್ಕೆ ಹೆಲ್ಪ್ ಮಾಡ್ತೀನಿ ಖಂಡಿತ. ಅಷ್ಟರಲ್ಲಿ ಅಲ್ಲಿ ಸೀತಾ ಮಕ್ಕಳು ಬಂದಾಗ ಬಂಟಿ, ಮಾಮಿ ನಾನು ನಿಮ್ಮ ಜೊತೆ ಮಲಗ್ಲಾ? ಬಾ ಎಂದು ಅಲ್ಲಿಂದ ಕರೆದುಕೊಂಡು ಬರುವಾಗ ಗೀತಾ, ಬೇಡ ಅತ್ತಿಗೆ, ಇಲ್ಲೇ ನನ್ನ ಜೊತೆಗೆ ಮಲಗ್ತಾರೆ ಎಲ್ಲರೂ, ಸಚ್ಚಿ ರವಿ ಬಂಟಿ ಇಲ್ಲೇ ಮಲಗೋಣ ಬನ್ನಿ. ನಾನು ಮಾಮಿ ಜೊತೆನೇ ಮಲಗ್ತೀನಿ, ಬನ್ನಿ ಹೋಗೋಣ ಎಂದು ಅಲ್ಲಿಂದ ಪಾರು ಕೈ ಹಿಡಿದು ಕರೆದುಕೊಂಡು ಹೋಗುವಾಗ, ಹೋಗ್ಲಿ ಬಿಡು, ನನ್ನ ಜೊತೆನೆ ಮಲಗ್ಲಿ, ಏನಾಗೋಲ್ಲ ಎಂದು ಬಂಟಿ ಎತ್ತಿಕೊಂಡು ತನ್ನ ರೂಮ್ಗೆ ಬರುವಳು. ವೃಷಭ್ ಸೋಫಾ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ತಿದ್ದಾಗ ಪಾರು ಬಂಟಿ ಬಂದು ಇಬ್ಬರು ಮಲಗಿ ಬಂಟಿ ಪಾರುಗೆ ಕತೆ ಹೇಳು ಎಂದಾಗ, ಅಯ್ಯೋ ಪುಟ್ಟ, ನನಗೆ ಕತೆ ಹೇಳೋಕ್ಕೆ ಬರೋಲ್ಲ, ಪ್ಲೀಸ್ ಮಾಮಿ ಸ್ವಲ್ಪ ಹೇಳಿ ಅಂದರೆ ನನಗೆ ನಿದ್ದೆ ಬರುತ್ತೆ. ಅಯ್ಯೋ ನಿಜವಾಗ್ಲೂ ಬರೋಲ್ಲ ಪುಟ್ಟ, ಹೇಗೆ ಹೇಳೋದು, ಪ್ಲೀಸ್ ಮಾಮಿ. ಸರಿ. ಒಂದು ಊರಲ್ಲಿ ಒಂದು ಗುಬ್ಬಿ ಇತ್ತು, ಅದರ ಕಾಲಿಗೆ 2 ಗೆಜ್ಜೆ ಕಟ್ಟಿದ್ರು, ಅದಕ್ಕೆ ತಕ್ಕ ತೈ ಅಂತ ಕುಣಿಯಿತು, ಸಣ್ಣ ಮರಿ ಪುರ್ರನೆ ಹಾರಿ ಹೋಯಿತು, ಇಷ್ಟೇ ಮುಗಿಯಿತು, ಈಗ ಮಲಗು ಎಂದು ಅವಳನ್ನು ತಬ್ಬಿಕೊಂಡು ಮಲಗುವಳು. ಸ್ವಲ್ಪ ಹೊತ್ತಿನ ಬಳಿಕ ಅಲ್ಲಿಗೆ ಲಕ್ಷ್ಮಿ ಅವರು ಬಂದಾಗ, ಯಾಕೋ ಇನ್ನೂ ವರ್ಕ್ ಮಾಡ್ತಿದ್ಯಾ,
ಅಮ್ಮ, ಸ್ವಲ್ಪ ವರ್ಕ್ ಇದೆ. ಯಾಕೆ ಬಂದಿರೋದು? ಬಂಟಿ ಇಲ್ಲೇ ಇದ್ದಾಳೆ, ಅವಳನ್ನು ನನ್ನ ಜೊತೆ ಮಲಗಿಸಿಕೊಳ್ತೀನಿ ಎಂದು ಎತ್ತಿಕೊಳ್ಳುವಾಗ, ಇರಲಿ ಬಿಡಮ್ಮ, ಮಲಗಿದ್ದಾಳೆ. ಬೇಡ ಕಣ, ಮೊದಲು ಪಾರು ನಿನ್ನ ಜೊತೆ ಅಡ್ಜಸ್ಟ್ ಆಗಬೇಕು, ನನ್ನ ಜೊತೆ ಮಲಗಿಸಿಕೊಳ್ತೀನಿ ಎಂದು ಎತ್ತಿಕೊಂಡು ಹೋಗುವಳು. ನಂತರ ವೃಷಭ್ ರೂಮ್ ಬಾಗಿಲು ಹಾಕಿ ಬಂದು ಮಲಗಿದಾಗ ಪಾರು ಬಂಟಿ ಎಂದು ತಿಳಿದು ಗಟ್ಟಿಯಾಗಿ ಅಪ್ಪಿಕೊಳ್ಳುವಾಗ ವೃಷಭ್ಗೆ ನಗು ಬಂದು ತಾನೇ ಅವಳ ಹತ್ತಿರ ಸಾಗಿ ಮಲಗುವಾಗ ವೃಷಭ್ನನ್ನು ತಬ್ಬಿಕೊಂಡ ಪಾರುಗೆ ಎಚ್ಚರವಾಗಿ ಕಣ್ಣು ಬಿಟ್ಟಾಗ ವೃಷಭ್ ಜೋರಾಗಿ ನಗುವನು. ನಿಮ್ಮನ್ನು ನಾನು ಬಂಟಿ ಅಂತ ಹೇಳಿ ತಬ್ಬಿಕೊಳ್ಳುವಾಗ ನೀವು ಹತ್ತಿರ ಬರ್ತೀರಾ? ಇದು ತಪ್ಪಲ್ವಾ? ಸರಿರಿ ಆ ಕಡೆ. ನಾನು ಯಾಕೆ ಸರಿಬೇಕು? ಸರಿಯಲ್ಲ ಕಣೆ, ಬಾ, ನಾನೇ ನಿನ್ನ ತಬ್ಬಿಕೊಂಡು ಮಲಗ್ತೀನಿ. ಬರೋಲ್ಲ. ಬಂಟಿ ಎಲ್ಲಿ ಹೋದ್ಲು? ಅಮ್ಮ ಬಂದು ಕರೆದುಕೊಂಡು ಹೋದ್ರು, ನಾನೇ ಬಂಟಿ ಅಂತ ತಬ್ಬಿಕೊಳ್ಳೆ. ಪ್ಲೀಸ್ ಕಣೆ, ನನ್ನ ಮುದ್ದು ಅಲ್ವಾ, ಬಾರೆ ಪ್ಲೀಸ್ ಕಣೆ. ಏನೂ ಇಲ್ಲ, ನನ್ನ ಹತ್ರ ಬರಬೇಡಿ ನೀವು ಎಂದು ತಿರುಗಿ ಮಲಗುವಳು. ವೃಷಭ್ ನಗುತ್ತಾ, ಸರಿ ಕಣೆ, ನಿನ್ನ ಹತ್ರ ಬರೋಲ್ಲ, ಆದರೆ ಆಮೇಲೆ ನೀನೇ ನನ್ನ ಹತ್ರ ಬರ್ತೀಯ. ನಾನು ಅದು ಎಂದೂ ಸಾಧ್ಯವಿಲ್ಲ, ನೀವು ಎಲ್ಲೋ ಕನಸು ಕಾಣಬೇಕಷ್ಟೇ. ಸಾಕ್ಷಿ ತೋರಿಸ್ಲ ನಿಮಗೆ? ಸಾಕ್ಷಿ ಇದೆಯಾ? ಅದೇಗೆ? ಇವತ್ತು ಮಧ್ಯಾಹ್ನ ನನ್ನ ಎತ್ತಿಕೊಂಡಿದ್ದು ಹೇಳ್ತೀರಾ? ಬೇಡ ಅಂದರೂ ಎತ್ತಿಕೊಂಡ್ರಿ. ಅಲ್ಲ, ನನ್ನ ತಬ್ಬಿಕೊಂಡು ಮಲಗಿದ್ದೆ, ಸಾಕ್ಷಿ ತೋರಿಸ್ತೀನಿ. ತೋರಿಸ್ಲಾ? ಏನೋ ಮೊದಲು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ತೀರಾ? ತಡಿ ಒಂಚೂರು ತೋರಿಸ್ತೀನಿ ಎಂದು ತನ್ನ ಮೊಬೈಲ್ನಲ್ಲಿ ಪಾರು ವೃಷಭ್ ಎದೆ ಮೇಲೆ ಮಲಗಿರುವ ಫೋಟೋ ತೋರಿಸುವನು. ಪಾರು ಗಾಬರಿಯಾಗಿ ವೃಷಭ್ ಮುಖ ನೋಡುವಾಗ, ಇವತ್ತು ಬೆಳಿಗ್ಗೆ ನೀನೇ ನನ್ನ ಎದೆ ಮೇಲೆ ಮಲಗಿದ್ದಾಗ ಫೋಟೋ ತೆಗೆದೆ, ನೆನಪಿಗೆ ಇರಲಿ ಅಂತ. ಸಾರಿ, ನಿನ್ನ ಪರ್ಮಿಷನ್ ಇಲ್ಲದೆ ಫೋಟೋ ತೆಗೆದಿದ್ದಕ್ಕೆ ಸಾರಿ, ಅದು ಗೊತ್ತಿಲ್ಲದೆ ಮಲಗಿದ್ದೆ, ಇನ್ನು ಮುಂದೆ ನಿಮ್ಮ ಹತ್ತಿರ ಬರೋಲ್ಲ ಎಂದು ತಿರುಗಿ ಮಲಗುವಾಗ ಅವಳನ್ನು ತನ್ನ ಕಡೆ ತಿರುಗಿಸಿ, ನಿಂಗೆ ಯಾರು ಏನಂದ್ರು ಅಂತ ಸಾರಿ ಕೇಳೋದು? ನಾನು ನಿನ್ನ ಗಂಡ, ನನ್ನ ಎದೆ ಮೇಲೆ ಮಲಗುವ ಹಕ್ಕು ಇದೆ ನಿಂಗೆ. ಚಿಂತೆ ಬಿಟ್ಟು ಮಲಗ್ಬೋದು. ಆದರೂ ಬೇಡ, ನಾನು ಸೋಫಾ ಮೇಲೆ ಮಲಗ್ತೀನಿ, ನೀವು ಇಲ್ಲೇ ಮಲಗಿ. ಬೇಡ ಕಣೆ, ಇಲ್ಲೇ ಮಲಗು, ನಾನು ನಿನ್ನ ಹತ್ತಿರ ಬರೋಲ್ಲ, ಈಗ ಮಲಗು ಎಂದು ಹೇಳಿ ಮಲಗುವನು. ಪಾರು ಅವನಿಗೆ ಬೆನ್ನು ಮಾಡಿ ಮಲಗಿ, ಏನು ಆ ಮನುಷ್ಯ ಎಷ್ಟೊಂದು ಸಮಾಧಾನ ಇದ್ದಾನೆ, ಎಲ್ಲದಕ್ಕೂ ಅಂದಿದ್ದಾನೆ, ಯಾವುದಕ್ಕೂ ಕಾಟ ಕೊಡಲ್ಲ. ಆದರೆ ಹಚ್ಚಿಕೊಳ್ಳೋಕ್ಕೆ ನನಗೆ ಭಯ. ಅರ್ಚಕರು ಹೇಳಿದಂಗೆ ಏನೂ ಆಗಬಾರ್ದು, ಅಷ್ಟಾದರೂ ಸಾಕು. ಯಾವುದೇ ಕಾರಣಕ್ಕೆ ಏನೂ ಆಗಬಾರ್ದು ಇವರಿಗೆ. ದೇವರೇ ಏನೋ ಆದರೆ ಆಗೋದಿದ್ರೆ ನನಗೆ ಆಗಲಿ, ಇಷ್ಟು ಒಳ್ಳೆಯತನಕ್ಕೆ ಇವರಿಗೆ ಮಾತ್ರ ಏನು ಆಗಬಾರ್ದು ಎನ್ನುವಾಗ ಕಣ್ಣೀರು ಬರುವಾಗ ತಿರುಗಿ ವೃಷಭ್ ಮುಖ ನೋಡಿದಾಗ, ಯಾಕೆ ನಿದ್ದೆ ಬರಲಿಲ್ವಾ? ಕಣ್ಣಲ್ಲಿ ನೀರು ತುಂಬಿಕೊಂಡೇ ಇಲ್ಲ ಎಂದು ತಲೆ ಆಡಿಸುವಳು. ಅವಳ ಕಣ್ಣೀರು ಒರೆಸಿ, ಯಾಕೆ ಭಯ? ಏನೂ ಆಗೋಲ್ಲ, ಧೈರ್ಯವಾಗಿರು ಎಂದು ಅವಳನ್ನು ತನ್ನ ಹತ್ತಿರ ಮಲಗಿಸುವಾಗ ಬೇಡ ಎಂದೆದರುತ್ತಾ ಕಣ್ಣು ಮುಚ್ಚಿ ಮಲಗುವಳು. ಅವಳ ತಲೆ ಸವರಿ, ಚಿಂತೆ ಇಲ್ಲದೆ ಮಲಗು, ನಾಳೆ ಹೊರಗಡೆ ಮಾರ್ಕೆಟ್ಗೆ ಹೋಗೋಣ. ಬೇಡ, ನಾ ಬರೋಲ್ಲ. ಬೇಡ, ಮನೇಲೇ ಇರುವೆಯಂತೆ, ಈಗ ಮಲಗು ಎಂದು ಮಲಗುವನು. ನಂತರ ಏನೋ ನೆನಪಾಗಿ ಪಾರು ಎಂದಾಗ ಅವಳು ಸುಮ್ಮನೆ ಇದ್ದಾಗ ತಾನು ಮಲಗುವನು. ಅರುಣ್ ಸವಿತಾ ಮಲಗುವಾಗ ಅರುಣ್, ಸಾರಿ ಕಣೆ, ಏನೇ ನಿನ್ನ ಸ್ಟ್ರೈಕ್? ಇದು ಸ್ಟ್ರೈಕ್ ಅಲ್ಲ, ನೀವೇ ಏನು ವಿಷಯ ಅಂತ ಹೇಳ್ತಿಲ್ಲ. ಇನ್ನು ಎಷ್ಟು ದಿನ ಹೇಳ್ತೀನಿ ಅಂತೀರಾ, ಮತ್ತೆ ಸುಮ್ಮನೆ ಇರ್ತೀರಾ? ಏನೋ ಒಂದು ಹೇಳಬೇಕು ಅಂತೀರಾ, ಮತ್ತೆ ಹೇಳೋಲ್ಲ. ಏನದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತನಾಡಿದರೆ? ಏನೂ ಇಲ್ಲ ಅಂತ ಆದರೂ ಹೇಳಿ, ಅಥವಾ ಏನು ವಿಷಯ ಅಂತ ಆದರೂ ಹೇಳಿ. ನೀವು ಒಳಗೆ ಕೊರಗುವುದು ನನಗೆ ಗೊತ್ತು. ಯಾಕೆ ಏನು? ಅದು ನೀನು ನನ್ನ ಬಿಟ್ಟು ಹೋಗಬಾರ್ದು, ಮತ್ತೆ ನನ್ನ ತಪ್ಪು ತಿಳಿಬಾರ್ದು. ನಾನು ನಿನ್ನ ಪ್ರೀತಿಸೋದು ಗೊತ್ತು. ನಾನು ಯಾಕೆ ನಿಮ್ಮನ್ನು ಬಿಟ್ಟು ಹೋಗಲಿ? ಹೋದರೂ ಎಲ್ಲಿ ಹೋಗಬೇಕು? ಒಂದು ವೇಳೆ ಹೋಗೋದಾದರೂ ನಿಮ್ಮ ಮಕ್ಕಳನ್ನು ಬಿಟ್ಟು ಹೋಗ್ತೀನಿ ಎಂದು ನಗುತ್ತಾ ಹೇಳಿದಾಗ ಅರುಣ್ಗೆ ಕೋಪ ಬಂತು. ಈಗ ವಿಷಯ ಹೇಳೋ ಬೇಡವೋ? ಹೇಳಿ, ಯಾವಾಗಲೂ ನನ್ನ ಮಕ್ಕಳು ಅಂತಿರಲ್ಲ, ಅದಕ್ಕೆ ಅಂದೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನೀವು ಚೆನ್ನಾಗಿ ಜೀವನ ಮಾಡಬೇಕಂದ್ರೆ ಹೇಳಿ. ಅದು ನಾನು ಕಾಲೇಜ್ನಲ್ಲಿದ್ದಾಗ ಒಂದು ಹುಡುಗಿನ ಪ್ರೀತಿ ಮಾಡಿದ್ದೆ. ಇದನ್ನು ಆವಾಗಲೇ ಹೇಳ್ತಿದ್ರಲ್ಲ, ಬೇರೆ ಕಾಸ್ಟ್ ಅಂತ ಮನೇಲಿ ಒಪ್ಪಲಿಲ್ಲ ಅಂತ ಬಿಟ್ಟು ನನ್ನ ಮದುವೆ ಆದ್ರಿ. ಆದರೆ ಈಗ ಅವಳ ಪರಿಚಯ ಆಗಿದೆ, ಮತ್ತೆ ಮುಂದೆ ಜಸ್ಟ್ ಫ್ರೆಂಡ್ ಅಷ್ಟೇ. ಅವಳು ತನ್ನ ಕಷ್ಟ ಸುಖ ಹೇಳಿಕೊಳ್ಳಕ್ಕೆ ನನ್ನ ಹಚ್ಚಿಕೊಂಡಿದ್ದಾಳೆ. ಯಾಕೆ? ಗಂಡ ಮಕ್ಕಳು ಮತ್ತು ಯಾರು ಇಲ್ವಾ? ನೀವೇ ಬೇಕಾ? ನೋಡು, ನೀನು ಈ ರೀತಿ ಮಾತಾಡಿದರೆ ಈಗ ನಿಮ್ಮ ಅಭಿಪ್ರಾಯ ಏನು? ನಾನು ಬೇಕು, ಅವಳು ಬೇಕು. ಅವಳಿಗೆ ಮದುವೆ ಆಗಿದೆ, ಗಂಡ ದೊಡ್ಡ ಡಾಕ್ಟ್ರು, ಆದರೆ ಮಕ್ಕಳಾಗಿಲ್ಲ. ಅದಕ್ಕೆ ನೀವು ಮಕ್ಕಳನ್ನು ಕೊಡೋದಕ್ಕೆ ಭೇಟಿಯಾಗಿದ್ದೀರಾ? ಅರುಣ್ ಸವಿತಾ ಮುಖ ನೋಡಿದಾಗ, ಹೇಳಿ ಮತ್ತೆ, ಯಾವ ರೀತಿ ಫ್ರೆಂಡ್ಶಿಪ್ ನಿಮ್ಮದು? ಈಗ ಯಾಕೆ ನಿಮಗೆ ಅವಳ ಗೆಳೆತನ? ಅದು ಅವಳ ಗಂಡ ತುಂಬ ಬ್ಯುಸಿ ಇರ್ತಾನೆ, ಅದಕ್ಕೆ ನನ್ನ ಜೊತೆ ಮಾತನಾಡ್ತಾಳೆ. ಅದಕ್ಕೆ ನೀವು ನಮಗೆ ಫೋನ್ ಹಿಡಿಬೇಡ ಅಂತ ಹೇಳಿದ್ದು. ಮತ್ತೆ ನೀ ಎಲ್ಲಿ ತಪ್ಪು ತಿಳಿಯುತ್ತೀಯ ಅಂತ ಭಯ, ಆದರೆ ಜಸ್ಟ್ ಮಾತನಾಡ್ತೀವಿ ಅಷ್ಟೇ, ಮತ್ತೇನಿಲ್ಲ. ಅವಳ ಮನೆಗೂ ಹೋಗಿದ್ದೀನಿ, ಅವಳ ಗಂಡನ ಪರಿಚಯ ಮಾಡಿಸಿಕೊಟ್ಟಿದ್ದಾಳೆ, ತುಂಬ ಒಳ್ಳೆಯವನು. ಅವನಿಗೆ ನಿಮ್ಮ ಹಳೆ ವಿಷಯ ಗೊತ್ತಾ? ಇಲ್ಲ ಅಂತ ಹೇಳ್ತಾಳೆ. ಈಗ ಮುಂದೆ ಜೀವನ ನಿನ್ನ ಜೊತೆನೆ, ನಿನ್ನ ಭೇಟಿ ಆಗಬೇಕು, ಮಾತನಾಡಬೇಕು ಅಂತಿದ್ದಾಳೆ. ನಾನೇ ಮೊದಲು ನಾನು ಹೇಳಿದ ಆಮೇಲೆ ನಿನ್ನ ಜೊತೆ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ತುಂಬ ಒಳ್ಳೆಯವ್ರ ಕಣೆ, ನಮ್ಮ ಖುಷಿನೇ ಬಯಸ್ತಾಳೆ. ಆದರೆ ನನಗೆ ಭೇಟಿ ಆಗೋಕ್ಕೆ ಇಷ್ಟ ಇಲ್ಲ. ನಿಮ್ಮ ಫ್ರೆಂಡ್ಶಿಪ್ ಮಾತಲ್ಲೇ ಇರಬೇಕು, ಅದು ಬಿಟ್ಟು ಮುಂದುವರಿಯಿತು ನಾನು ಏನು ಬೇಕಾದರೂ ಡಿಸಿಷನ್ ತಗೋಬೋದು. ಇಷ್ಟು ದಿನ ಬಿಟ್ಟು ಈಗ ಯಾಕೆ ಪರಿಚಯ ಆಯಿತು? ಹೇಗೆ ಆಯಿತು? ಫೇಸ್ಬುಕ್ನಿಂದ ಆಯಿತು. ನಾನು ಯಾವುದೇ ಕಾರಣಕ್ಕೂ ಅವಳ ಜೊತೆ ಏನು ಸಂಪರ್ಕ ಬೆಳೆಸುವುದಿಲ್ಲ.
ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇ. ಹ್ಞೂ ಸರಿ, ನೀವು ಹೇಳಿದ್ದೇ ನಂಬ್ತೀನಿ, ಆದರೆ ನಂಬಿಕೆಗೆ ಮೋಸ ಮಾಡಬೇಡಿ. ಖಂಡಿತ ನಿಮಗೆ ಭಾಷೆ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನನಗೆ ನೋವು ಕೊಡೋ ವಿಚಾರ ಮಾಡಬೇಡಿ. ಇದೊಂದು ನೆನಪಿಟ್ಟು ಜೀವನ ಮಾಡಿ. ಮತ್ತು ಮೊಬೈಲ್ನಲ್ಲಿ ಜಾಸ್ತಿ ಮಾತು ಬೇಡ. ಅವರ ಮನೆ ತನಕ ಸ್ನೇಹ ಬೇಡ. ಇದಿಷ್ಟು ನೆನಪಿದ್ರೆ ಸಾಕು. ಆಯಿತು ತಾಯಿ, ನೀ ಹೇಳಿದಂಗೆ ಕೇಳ್ತೀನಿ. ನನಗೂ ಇವತ್ತು ಸಮಾಧಾನ ಆಯಿತು. ಇನ್ನು ಮುಂದೆ ಫೋನ್ ಹಿಡಿಬೇಡ ಅನ್ನೋದು ತಪ್ಪು. ನಾನು ನೆಮ್ಮದಿಯಿಂದ ಇರ್ತೀನಿ. ಹೋ ಸಾಹೇಬ್ರಿಗೆ ಎಷ್ಟು ಖುಷಿ ನೋಡು. ಲವರ್ ಪ್ಲಸ್ ಹೆಂಡ್ತಿ ಎರಡು ಸಿಕ್ಕಾಗ ಆಯಿತು ಅಲ್ವಾ. ನೋಡ್ರಿ, ಏನಾದರೂ ಹಾರಾಡಿದರೆ ಅವರ ಮನೆಗೆ ಹೋಗಿ ಕಡ್ಡಿಗೀರಿ ಬಿಡುವುದೇ. ಆಗ ಅರುಣ್ ನಗುತ್ತಾ, ಆಯಿತು, ನೀ ಹೇಳಿದಂಗೆ ಹೇಳ್ತೀನಿ ಎಂದು ತಬ್ಬಿಕೊಂಡು ಮಲಗುವನು. ಬೆಳಿಗ್ಗೆ ಎಚ್ಚರವಾದಾಗ ಪಾರು ವೃಷಭ್ ಎದೆ ಮೇಲೆ ಮಲಗಿದ್ದ ಅರಿವಾಗಿ, ಅಯ್ಯೋ ಮತ್ತೆ ಇವರು ಹೇಳಿದಂಗೆ ಮಲಗಿದೇನಲ್ಲ ನಾನು, ಇವರಿಗೆ ಇನ್ನು ನಿದ್ದೆ ಇದೆ ಗೊತ್ತಾಗಲಾರದಂಗೆ ಎದ್ದು ಬಿಡೋಣ ಎಂದು ಸಾವಕಾಶವಾಗಿ ಹೇಳುವಾಗ ವೃಷಭ್ ತನ್ನ ಕೈಯಿಂದ ಬಳಸಿ, ಸುಮ್ಮನೆ ಮಲಗೆ, ನಾನು ಎಚ್ಚರವಾಗೇ ಇದ್ದೀನಿ, ತುಂಬ ಹೊತ್ತಾಯಿತು, ನೀನು ಮಲಗಿ, ಈಗ ನನಗೆ ಗೊತ್ತಾಗಲಾರದಂಗೆ ಹೇಳುವ ಪ್ಲ್ಯಾನ, ಏನೂ ಆಗೋಲ್ಲ ಅಂತ ಹೇಳಿಲ್ವಾ. ಪಾರು ಅವನ ಮುಖ ನೋಡಿ ಎದೆ ಮೇಲೆ ಕೈ ಹುರಿ ಹೇಳುವಾಗ ವೃಷಭ್ ಬಿಡಿಯುವಾಗ, ಹೇ ಟೈಮ್ ಆಗಿದೆ ಹೇಳ್ತೀನಿ ನಾನು, ಸಾಕು ನಿದ್ದೆ, ಅಂಕಲ್ಗೆ ಮಸಾಜ್ ಮಾಡಬೇಕು. ಪಾರು ಪ್ಲೀಸ್ ಕಣೆ, ಕಿಸ್ ಕೊಡ್ತೀನಿ ಕಣೆ. ಹ್ಞೂ ಬೇಡ, ನಾನು ಹೇಳ್ತೀನಿ, ಕಿಸ್ ಕೊಟ್ಟರೆ ಏನಾಗುತ್ತೆ. ನನಗೆ ಇಷ್ಟ ಇಲ್ಲ. ಅವತ್ತು ನನ್ನ ಕೆನ್ನೆಗೆ ಹೊಡೆದಿದೆಯಲ್ಲ, ಅದಕ್ಕೆ ಔಷಧಿ ಕೊಡಲ್ವಾ? ಹೀಗೇನು ನೋವಿದೆಯಾ? ನಾನೇನು ಡಾಕ್ಟ್ರಾ? ಬಿಡಿ ನನ್ನ. ನೀನು ಡಾಕ್ಟ್ರೇ, ನೀನೇ ನೋವು ಮಾಡಿದ್ದು, ಅದಕ್ಕೆ ನೀನೇ ಔಷಧಿ ಕೊಡಬೇಕು. ಹಾಗಾದರೆ ಬನ್ನಿ ಅಂಕಲ್ ರೂಮ್ಗೆ, ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ. ಮಸಾಜ್ ಮಾಡಬೇಡ, ಒಂದೇ ಒಂದು ಸಲ ಇದರಿಂದ ಸೀಲ್ ಹಾಕಿಬಿಡು ಎಂದು ಅವಳ ತುಟಿ ಸವರಿದಾಗ, ಏನಂದ್ರಿ ನೀವು? ಅಲ್ಲೇ ಅಷ್ಟಕ್ಕೆ ಬಾಯಿ ತೆರೀತೀಯ, ಒಂದು ಕೀಸ್ ಕೊಡು ನನ್ನ ಕೆನ್ನೆಗೆ, ಅಷ್ಟೇ ನೋವು ಹೋಗುತ್ತೆ. ನಾನು ಕೊಡಲ್ಲ, ಬಿಡಿ ನನ್ನ. ನಾನು ಕೊಡಲ್ಲ. ಬೇಡ, ಈಗ ಬಿಡ್ತಿರೋ ಇಲ್ವೋ? ಜೋರಾಗಿ ಕಿರಿಚಾಡ್ಬಿಡ್ತೀನಿ. ನೀವು ಬಿಡಲಿಲ್ಲ ಅಂದರೆ ನೋಡೋಣ, ಬಾಯಿ ತೆಗಿ. ಅಷ್ಟರಲ್ಲಿ ನನ್ನ ಬಾಯಿಂದ ನಿನ್ನ ಬಾಯಿಗೆ ಲಾಕ್ ಮಾಡಿ ಬಿಡ್ತೀನಿ. ಗಾಬರಿಯಾಗಿ ಅವನ ಮುಖ ನೋಡಿದಾಗ ವೃಷಭ್ ನಗುತ್ತಾ, ಕೂಗ್ತೀಯಾ? ಎಲ್ಲಿ ಕೂಗು ನೋಡೋಣ. ಇಲ್ಲ ಕೂಗೋಲ್ಲ ಬಿಡಿ ಪ್ಲೀಸ್, ಲೇಟ್ ಆಗುತ್ತೆ, ಅಂಕಲ್ಗೆ ಮಸಾಜ್ ಮಾಡಬೇಕು. ಯಾಕೆ ಕಿಸ್ ಕೊಡೋದಕ್ಕೆ ಮನಸ್ಸಿಲ್ವಾ? ತಲೆ ತಗ್ಗಿಸಿ ಇಲ್ಲ ಎಂದು ತಲೆ ಅಲ್ಲಾಡಿಸುವಳು. ಸರಿ ಹೋಗು ಎಂದು ಬಿಟ್ಟಾಗ ಅಲ್ಲಿಂದ ಎದ್ದು ಮುಖ ತೊಳೆದು ವೆಂಕಟೇಶ್ ರೂಮ್ಗೆ ಹೋಗಿ ಮಸಾಜ್ ಮಾಡಿ ಬರುವಾಗ ಬಂಟಿ ಟ್ಯಾರೆಸ್ ಮೇಲೆ ಕರೆದುಕೊಂಡೋಗಿ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ತೋರಿಸುವಳು. ಅದನ್ನು ನೋಡುತ್ತಾ ನಿಂತಾಗ ಅಲ್ಲಿಗೆ ಜೀವನ್ ಬಂದು ಪಾರುನ ಮಾತನಾಡಿಸುವಾಗ, ಪಾರು ಮಾತನಾಡಲು ಮನಸ್ಸಿಲ್ಲದೆ ಅಲ್ಲಿಂದ ತೆರಳುವಾಗ ಬಂಟಿ ಮುಂದೆ ಓಡುತ್ತಾ ಹೋಗುವಳು. ನಂತರ ಪಾರು ಹೋಗಬೇಕೆಂದಾಗ ಅವಳಿಗೆ ಅಡ್ಡಲಾಗಿ ನಿಂತು, ಯಾಕೆ ಆಗಲೇ ಹೊರಟೆ? ನನ್ನ ಜೊತೆ ಮಾತಾಡಲ್ವಾ? ಮಾತಾಡೋಕ್ಕೆ ಏನು ವಿಷಯ ಇಲ್ಲ, ದಾರಿ ಬಿಡಿ, ನಾ ಹೋಗಬೇಕು. ಏನು ಇಬ್ಬಿಬ್ರು ಗಂಡಂದಿರಂತೆ ನಿಂಗೆ, ನನಗೂ ಒಂದಿನ ಗಂಡ ಆಗ್ತೀಯಾ ಎಂದು ಅವಳ ಕೆನ್ನೆ ಸವರುವಾಗ ಅಲ್ಲಿಗೆ ಗೀತಾ ಬಂದು ಜೋರಾಗಿ ಬಾವ ಅಂದಾಗ ದೂರ ಸರಿದು ನಿಲ್ಲುವನು. ನಂತರ ಪಾರು ಅಲ್ಲಿಂದ ರೂಮಿಗೆ ಓಡಿ ಬಂದು ಬಾಗಿಲಾಕಿ ನಿಂತಾಗ ವೃಷಭ್, ಯಾಕೆ ಮುಖ ಎಲ್ಲ ಬೆವರಿದೆಯಾ? ಏನಾಯಿತು? ಓಡಿ ಹೋಗಿ ವೃಷಭ್ ತಬ್ಬಿಕೊಂಡು ಅಳುವಳು. ತಾನು ತಬ್ಬಿಕೊಂಡು ಅವಳ ಬೆನ್ನು ಸವರಿ, ಯಾಕೆ ಇಷ್ಟು ಹೆದರಿದ್ಯಾ? ಏನಾಯಿತು? ಏನನ್ನು ನೋಡಿ ಭಯಪಟ್ಟಿದ್ಯಾ? ನಂತರ ಜೀವನ್ ಇಬ್ಬರು ಗಂಡಂದಿರು ಅಂದ ಮಾತು ನೆನಪಾಗಿ ವೃಷಭ್ ಬಿಟ್ಟು ದೂರ ಸರಿದು ನಿಲ್ಲುವಳು. ವೃಷಭ್ ಗಾಬರಿಯಾಗಿ ಪಾರು ಅಂದಾಗ ಅಲ್ಲಿಂದ ಬಾತ್ರೂಮ್ಗೆ ಹೋಗುವಳು. ನಂತರ ಬಾಗಿಲು ತೆಗೆದಾಗ ಅಲ್ಲಿ ಗೀತಾ ನಿಂತ ನೋಡಿ, ಗೀತಾ, ಪಾರು ಗಾಬರಿಯಾಗಿದ್ದಾಳೆ, ಯಾಕೆ? ಏನಾಯಿತು? ಅದು ಏನಿಲ್ಲ, ಸಚ್ಚಿ ಒಂದು ಪ್ಲಾಸ್ಟಿಕ್ ಹಾವು ತೋರಿಸಿ ಎದುರಿಸಿದ್ದಾನೆ, ಅದಕ್ಕೆ ಅವರು ಅಷ್ಟೊಂದು ಗಾಬರಿಯಾಗಿದ್ದಾರೆ. ಓ ಹೌದಾ, ನಾನು ಎಲ್ಲೋ ಯಾರೋ ಏನೋ ಅಂದಿದ್ದಾರೆ ಅಂದ್ಕೊಂಡೆ. ಎಲ್ಲಿ ಸಚ್ಚಿ? ನಾನೇ ಬುದ್ಧಿ ಹೇಳ್ತೀನಿ, ಇಂಥ ಮಂಗನಾಟ ಬಿಡು ಅಂತ. ಬೇಡಣ್ಣ, ಅವರ ಅಪ್ಪನೇ ಹೇಳಿ ಹೊಡೆದಿದ್ದಾನೆ, ಮತ್ತು ನೀ ಯಾಕೆ ಸುಮ್ಮನೆ? ಇನ್ನು ಚಿಕ್ಕವನು, ನಾನು ಅತ್ತಿಗೆ ಸಮಾಧಾನ ಮಾಡ್ತೀನಿ, ನೀನು ಟಿಫಿನ್ ಮಾಡು. ತುಂಬ ಗಾಬರಿಯಾಗಿದ್ದಾಳೆ, ನಾನು ಹೇಳ್ತೀನಿ, ನೀ ಹೋಗು. ಸರಿ ಎಂದು ವೃಷಭ್ ಟಿಫಿನ್ ಮಾಡಲು ತೆರಳುವಾಗ ಗೀತಾ ರೂಮ್ ಬಾಗಿಲು ಹಾಕಿ ಬಾತ್ರೂಮ್ ಕದ ಬಡಿದು, ನಾನು ಅತ್ತಿಗೆ, ಗೀತಾ ಬಾಗಿಲು ತೆಗೀರಿ, ಅಣ್ಣ ಇಲ್ಲ ಎಂದಾಗ ಬಾಗಿಲು ತೆಗೆದು ಗೀತಾ ತಬ್ಬಿಕೊಂಡು ಅಳುವಳು. ಅದಕ್ಕೆ ಏನಾಗಲ್ಲ, ಅವನ ಕಡೆಯಿಂದ ಏನೂ ಮಾಡೋಕ್ಕೆ ಆಗೋಲ್ಲ, ನೀವು ಭಯ ಪಡಬೇಡಿ. ಆದರೂ ಗೀತಾ, ಅವನು ಅಂದ ಮಾತು ನಿಜಾನೇ ಅಲ್ವಾ? ನಿಮ್ಮನ್ನ ಮಾಡಿದ ಕೆಲಸದಿಂದ ನಾನು ಎಲ್ಲರಿಂದ ತಲೆ ತಗ್ಗಿಸ್ಬೇಕು, ಈ ಪರಿಸ್ಥಿತಿ ಬರುತ್ತೆ ಅಂತ ಮದುವೆ ವಿಷಯಕ್ಕೆ ಹೋಗಿದ್ದಲ್ಲ. ಖುಷಿ ಅನ್ನೋದೇ ಇಲ್ಲ ನನ್ನ ಜೀವನದಲ್ಲಿ. ನಿಮ್ಮ ಅಣ್ಣ ನನಗೆ ಖುಷಿ ಕೊಡೋಕ್ಕೆ ಹೋಗ್ತಿದ್ದಾರೆ, ಆದರೆ ಇಂಥ ಜನ ಅದನ್ನು ಕಿತ್ಕೊಳ್ಳೋಕ್ಕೆ ಮತ್ತೆ ಕಣ್ಣೀರು ಬರುವಾಗ ಈಗ ಸುಮ್ಮನಾಗಿ ಏನೂ ಆಗೋಲ್ಲ, ನಾನು ಹೇಳ್ತೀನಿ ಇವತ್ತು ಅಣ್ಣನ ಮುಂದೆ. ಹೀಗೆ ಬಿಟ್ಟರೆ ಅವನ ಆಟ ಇನ್ನೂ ಹೆಚ್ಚಾಗಿ ಹುರಿತಾನೆ. ಅವ್ನಿಗೆ ಇವತ್ತೇ ಒಂದು ಗತಿ ಕಾಣಿಸೋಣ. ಬೇಡ, ಅವ್ನು ಮೊದಲೇ ಈ ಮನೆ ಹಳಿಯ, ನಾನು ಈಗ ಬಂದವಳು, ನನ್ನ ಮಾತನ್ನು ಯಾರು ನಂಬ್ತಾರೆ? ಬೇಡ, ಅವನು ಇರುವವರೆಗೂ ಹುಷಾರಾಗಿದ್ದರೆ ಸಾಕು. ಅವನು ಹೋಗೋದು ಯಾವಾಗ? ಇವತ್ತೇ ಹೋಗ್ತಾರೆ, ಅಕ್ಕನ ಕರೀಲಿಕ್ಕೆ ಬಂದಿದ್ದಾನೆ. ಸರಿ, ಅವನು ಹೋಗೋವರೆಗೂ ಸುಮ್ಮನೆ ಎದ್ದು ಬಿಡೋಣ. ನನಗೂ ಏನೂ ಗೊತ್ತಿಲ್ಲ, ನೀನು ಏನೂ ಗೊತ್ತಿಲ್ಲದಂಗೆ ಎದ್ದುಬಿಡು. ಈಗ ನಿಮ್ಮ ಅಣ್ಣನಿಗೆ ಏನು ಹೇಳಿದೆ? ಸಚಿನಿಗೆ ಪ್ಲಾಸ್ಟಿಕ್ ಹಾವು ತಗೊಂಡು ಹೆದರಿಸಿದ್ದಾನೆ ಅಂತ ಹೇಳಿದ್ದೀನಿ. ಸರಿ, ನಾನು ಹಾಗೆ ಹೇಳ್ತೀನಿ. ಮತ್ತು ನಾನು ಅಜಯ್ ಮನೆಗೆ ಹೋಗಿ ಬರ್ತೀನಿ. ಪ್ಲೀಸ್ ನಿಮ್ಮ ಅಣ್ಣನಿಗೆ ಹೇಳಿ ಒಪ್ಪಿಸಿ ಬಿಡು. ಸರಿ, ನೀವು ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿಯಾಗಿ
ನಾನು ಅಣ್ಣಂಗೆ ಹೇಳ್ತೀನಿ ಎಂದು ಅಲ್ಲಿಂದ ಸಾಗುವಾಗ ಜೀವನ್ ಬಾಗಿಲ ಬಳಿ ನಿಂತಾಗ ಅವನನ್ನು ನೋಡಿ ಇಬ್ಬರು ಗಾಬರಿಯಾದಾಗ ಹಿಂದೆ ವೃಷಭ್ ಬಂದು, ಏನು ಬಾವಾ ಇಲ್ಲೇ ನಿಂತಿದ್ದೀರಲ್ಲ, ಬನ್ನಿ ಒಳಗಡೆ. ಹಾಂ, ಏನು ಕೆಲಸ ಇಲ್ಲ, ಮಹಿಳಾ ಮನೆಗಳೇನೋ ಡೀಪ್ ಡಿಸ್ಕಷನ್ನಲ್ಲಿ ಇದ್ರು, ನೋಡ್ತಾ ಇದ್ದೆ. ಊರಿಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಇವತ್ತು ಪಾರು ಕರ್ಕೊಂಡು ಹೊರಗಡೆ ಹೋಗ್ಬೇಕಾ? ಅವಳು ಬರೋಲ್ಲ ಅಂತಿದ್ದಾಳೆ ಬಾಬಾ. ನಾನು ಹೋಗೋಣ ಅಂತಿದ್ದೀನಿ. ಏನು ಪಾರು, ಹೋಗೋಣ ಮಾರ್ಕೆಟ್ಗೆ? ಅಣ್ಣ ಅಜಯ್ ಮನೆಗೆ ಹೋಗಬೇಕು ಅಂತಿದ್ದಾಳೆ, ಅದಕ್ಕೆ ಅಲ್ಲಿಗೆ ಕರೆದುಕೊಂಡು ಹೋಗು. ಮತ್ತು ನೀ ಇಲ್ಲೇ ಇರು. ಅದಕ್ಕೆ ಇನ್ನೂ ರೆಡಿ ಆಗಿಲ್ಲ, ಈ ಡೋರ್ ಹಾಕ್ಕೊಂಡು ಕೂಡು. ಮನೆಯಲ್ಲಿ ಜನ ಸರಿ ಇಲ್ಲ. ಬನ್ನಿ ಬಾವಾ, ನಿಮ್ಮ ಮಕ್ಕಳನ್ನು ರೆಡಿ ಮಾಡಿ ನಿಮ್ಮ ಊರಿಗೆ ಪ್ರಯಾಣ ಬೆಳೆಸಿ. ಸಾಕು ಇಲ್ಲಿ ಇದ್ದು ಮಾಡಿದ ಸಾಧನೆ ಎನ್ನುತ್ತಾ ರೂಮ್ ಬಾಗಿಲು ಹಾಕಿ ಹೋಗೋಳು. ವೃಷಭ್ ಗೀತ್ ಎಂದು ಕೂಗುವಾಗ, ನೀನು ರೂಮ್ ಬಿಟ್ಟು ಹೊರಗಡೆ ಬರಬೇಡ ಎಂದು ಹೇಳಿ ಹೋಗೋಳು. ವೃಷಭ್ ಪಾರು ಮುಖ ನೋಡಿದಾಗ ಪಾರು ಹತ್ತಿದ್ದು ಗೊತ್ತಾಗಿ, ಒಂದು ಪ್ಲಾಸ್ಟಿಕ್ ಹಾವಿಗೆ ಇಷ್ಟೊಂದು ಹೆದರೋದಾ? ಅಷ್ಟು ಕೂಡ ಧೈರ್ಯ ಇಲ್ವಾ? ಜೀವನನೇ ಎದುರಿಸುವಷ್ಟು ಧೈರ್ಯ ಇದೆ ನಿನಗೆ, ಯಾಕೆ ಭಯ ಪಡ್ತೀಯಾ ಎಂದು ಹತ್ತಿರ ಬಂದವಳ ಮುಂಗುರುಳು ಸರಿಸುವಾಗ ತಟ್ಟನೆ ಹಿಂದೆ ಸರಿದು ನಿಲ್ಲುವಳು. ವೃಷಭ್ ಕಣ್ಣಲ್ಲಿ ಯಾಕೆ ಎಂದಾಗ, ನಾನು ಸ್ನಾನಕ್ಕೆ ಹೋಗ್ತೀನಿ, ನೀವು ರೆಡಿಯಾಗಿ ಇವತ್ತು ಅಜಯ್ ಮನೆಗೆ ಹೋಗಿ ಬರೋಣ ಎಂದು ವೃಷಭ್ ಮಾತನಾಡುವುದರೊಳಗೆ ಬಾತ್ರೂಮ್ಗೆ ತೆರಳುವಳು. ಏನೋ ಬೇರೆ ಇದೆ, ಇಬ್ಬರು ಮುಚ್ಚಿರ್ತಿರ್ಬೋದು. ಇವಳಂತೂ ಬಾಯಿ ಬಿಡಲ್ಲ, ಗೀತಾನೇ ಕೇಳಬೇಕು. ಆದರೆ ಗೀತಾ ಇಲ್ಲೇ ಇರು, ಪಾರು ರೆಡಿ ಆಗುವವರೆಗೂ ಅಂದ್ಲು. ಅಂದರೆ ಮ್ಯಾಟರ್ ಬೇರೆ ಇದೆ ಅಂದಾಗೆ ಆಯಿತು. ಯಾವಾಗಲೂ ಭಾವ ಬಂದಾಗ ಗೀತಾ ಕೋಪ ಮಾಡ್ಕೊಳ್ತಾಳೆ. ಅಂದರೆ ಭಾವ ಗೀತಾಗೆ ತೊಂದರೆ ಕೊಡ್ತಿರ್ಬೋದಾ? ಇವತ್ತು ಪಾರುಗೂ ತೊಂದರೆ ಕೊಟ್ಟಿದ್ದಾನ? ಆದರೆ ಗೀತಾ ಹೇಳಬೇಕಾಗಿತ್ತು, ಯಾಕೆ ಹೇಳಲಿಲ್ಲ? ಅಮ್ಮನ ಕೇಳಲ್ಲ, ನೋಡೋಣ. ಈಗ ಸುಮ್ಮನೆ ಇದ್ದು ಮುಂದೆ ವಿಚಾರ ಮಾಡೋಣ. ಅಷ್ಟರಲ್ಲಿ ಪಾರು ರೆಡಿ ಆದಾಗ ಅವಳ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ ಎಂದು ಹತ್ತಿರ ಬರುವಾಗ, ಬೇಗ ಹೋಗೋಣ, ಯಾಕೆ ಇಷ್ಟು ಅರ್ಜೆಂಟ್? ಅಜಯ್ ಫೋನ್ ಮಾಡಿದ್ನಾ? ಹಾಗೇನಿಲ್ಲ, ನನಗೆ ಜ್ಯೋತಿ ನೋಡಬೇಕು ಅಂತ. ಅವತ್ತು ಮದುವೆ ದಿನ ಮಾತನಾಡಿಸಿದ್ದು, ಮತ್ತೆ ಭೇಟಿಯಾಗಿಲ್ಲ. ಎಲ್ಲ ನೀವು ಮಾಡಿದ ಸಾಧನೆಯಿಂದ. ಈಗ ಬರ್ತಿರ್ವೋ ಇಲ್ವೋ, ಅಥವಾ ನಾನು ಒಬ್ಬಳೇ ಹೋಗ್ಲಾ ಎಂದು ಮೊಬೈಲ್ ತೆಗೆದುಕೊಂಡು ಹೊರಟು ನಿಂತಾಗ ವೃಷಭ್ ಹತ್ತಿರ ಬಂದು, ಯಾಕೆ ಗರಂ ಆಗಿದೆಯಾ? ಮುಂಜಾನೆ ಎಷ್ಟು ಚೆನ್ನಾಗಿದ್ದೆ, ಹೀಗೇನಾಯಿತು? ನಾನು ಬರ್ತೀನಿ, ಇಬ್ಬರು ಸೇರಿ ಹೋಗೋಣ. ಆದರೆ ನೀನು ಟಿಫಿನ್ ಮಾಡಿಲ್ಲ, ಮೊದಲು ಟಿಫಿನ್ ಮಾಡು, ನಂತರ ಹೋಗೋಣ. ನನಗೇನು ಬೇಡ, ಈಗ ಸದ್ಯ ಹೀಗೆ ಹೋಗ್ತೀನಿ. ಯಾವ ತಿಂಡಿ ತೀರ್ಥ ತಿನ್ನು ಅಂತ ಹೇಳಬೇಡಿ. ನೀವು ಬರುವುದೇನು ಬೇಡ, ನಾನು ಒಬ್ಬಳೇ ಹೋಗಿ ಬರ್ತೀನಿ. ನಿಮ್ಮ ತಾಯಿಗೆ ನೀವೇ ಹೇಳಿ. ಬಾಯಿ ಎಂದು ಹೊರಟಾಗ ಅವಳ ಕೈ ಹಿಡಿದು, ಯಾಕೆ ಹಠ? ನಾನು ಬರ್ತೀನಿ, ಇಬ್ಬರು ಹೋಗೋಣ. ಸ್ವಲ್ಪ ಏನಾದರೂ ತಿಂಡಿ ಮಾಡಿದರೆ. ನನಗೇನು ಬೇಡ ಅಂದೆ ತಾನೆ, ನೀವು ಯಾಕೆ ಹಠ ಮಾಡ್ತಿದ್ದೀರಾ? ಪ್ಲೀಸ್ ಕೈ ಬಿಡಿ, ನಾನು ಹೋಗ್ತೀನಿ. ನಿಮ್ಮ ಕಾಟ ಆಗಿದೆ ನನಗೆ. ಯಾಕಾದರೂ ಅಜಯ್ ಮದುವೆಗೆ ಹೋದೆನೋ, ಅಲ್ಲಿಂದ ನನ್ನ ನರಕ ಚಾಲು ಆಗಿಬಿಟ್ಟಿದೆ. ಸಾಕಾಗಿದೆ ಜೀವನ. ಆಗ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದಾಗ ಕಣ್ಣೀರು ಬರುವಾಗ, ಯಾಕೆ ಕಣ್ಣೀರು? ಏನು ದುಃಖ ಪಡ್ತಿದ್ಯಾ? ಏನಾಯಿತು ಅಂತ ಆದರೂ ಹೇಳು. ಗೀತಾ, ನೀನು ಏನು ಮುಚ್ಚಿಡ್ತೀಯಾ ಅಂತ ಅನಿಸ್ತಿದೆ, ಹೇಳು, ಏನಾಯಿತು? ಯಾರು ಏನಂದರು? ಆಗ ಅಲ್ಲಿಗೆ ಜೀವನ್ ಬಂಟಿ ಜೊತೆ ಬಂದಾಗ ವೃಷಭ್ ಹಿಂದೆ ಅಡುಗೆ ನಿಲ್ವಳು. ಆಗ ವೃಷಭ್ ಪಾರು ಮುಖ ನೋಡಿದಾಗ ಅವಳು ಹೊರಗಡೆ ಹೋಗುವಾಗ, ಪಾರು ಬಂದೆ ತಡಿ, ಇಬ್ಬರು ಹೋಗೋಣ ಎಂದು ಅವಸರದಲ್ಲಿ ಡ್ರೆಸ್ ಮಾಡಿಕೊಂಡು ಹೊರಗಡೆ ಬಂದಾಗ, ಪಾರು ಗೇಟ್ ಹತ್ರ ನಿಂತಾಗ ವೃಷಭ್ ನಡೆದಾದ ಉಸಿರು ದಬ್ಬಿ ಕಾರ್ ತೆಗೆದಾಗ ಪಾರು ಕಾರಲ್ಲಿ ಕುಳಿತು ಕಾರ್ ಅಜಯ್ ಮನೆಗೆ ಹೋಗುವುದು. ಕತೆ ಮುಂದುವರಿಯುತ್ತದೆ.